ಇನಾಮದಾರ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚಿಕಿತ್ಸೆ ಫಲಿಸದೆ ಮತ್ತೊಬ್ಬ ಕಾರ್ಮಿಕ ದುರ್ಮರಣಕ್ಕೀಡಾಗಿದ್ದಾನೆ. ಬಾಯ್ಲರ್ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ದುರಂತ ಪ್ರಕರಣದಲ್ಲಿ ಇದೀಗ ಮತ್ತೊಬ್ಬ ಕಾರ್ಮಿಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಬಾಯ್ಲರ್ ದುರಂತದಲ್ಲಿ ಈ ಮೂಲಕ ಸಾವನ್ನಪ್ಪಿದವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿ ಇನಾಮದಾರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ. ಶವಾಗಾರದ ಮುಂದೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರ್ಮಿಕರ ಸಾವು ಸಂಭವಿಸಿದ್ರೂ ಕೂಡ ಆಡಳಿತ ಮಂಡಳಿ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ತೀವ್ರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಬಾಯ್ಲರ್ ದುರಂತಕ್ಕೆ ಇದೀಗ 7 ಮಂದಿ ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. 45 ವರ್ಷದ ಅಕ್ಷಯ್ ಚೋಪಡೆ, 31 ವರ್ಷದ ದೀಪಕ್ ಮನ್ನೋಳಿ, 25 ವರ್ಷದ ಸುದರ್ಶನ್ ಬನೋಶಿ, 27 ವರ್ಷದ ಭರತೇಶ್ ಸಾರವಾಡೆ, 26 ವರ್ಷದ ಗುರು ತಮ್ಮನ್ನವರ್, 26 ವರ್ಷದ ಮಂಜುನಾಥ ಕಾಜಾಗಾರ್, 26 ವರ್ಷದ ಮಂಜುನಾಥ ತೇರದಾಳ ಹೀಗೆ 7 ಮಂದಿ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಮೆಕ್ಯಾನಿಕಲ್ ಅಂತ ಯೋತ್ರ ಹೋಗಿದ್ರಿ ಸರ್, ಅದೇನೋ ಬಾಯ್ಲರ್ದಾಗ ನೋಡಿ ಸರ್, ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ರಿ. ಸ್ಫೋಟ ಹಾಕಾರ ನನ್ನ ಹೇಳ್ಯಾಕರ ಅಂದ್ರೆ ಇವತ್ತು ಕೇಳಿ ಆಗ ನಾವು ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದ್ ತಾಸು ಆತ್ ನೋಡಿ ಸರ್. ಇದಾಗ್ಯ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗ್ ನಮ್ಗೆ ಸುಟ್ಟಲ್ಲಿ ಯಾರು ಒಳಗ್ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ 2 ವರ್ಷ ಆತ್ರಿ ಹೋಗ. ನಿನ್ನೆ ಬೆಳಿಗ್ಗೆ ಹೋಗಿದ್ರ ಇಲ್ರಿ ಅಲ್ಲೇ ಏನ್ ಕೆಲಸ ಮಾಡ್ತಿದ್ರಿ? ಬಿಲ್ಡಿಂಗ್ ಕೆಲಸ ಮಾಡ್ರಿ. ಮದುವೆ ಏನಾಗಿದೆ? ಕೆಲಸ ಮಾಡಿ ಮನಿ ಎಲ್ಲ ಅವನ ನಡೆಸ್ತಿದ್ದ. ಒಬ್ಬ ಬಡ ಹುಡುಗ ಮರಕುಂಬಿ ಶುಗರ್ ಫ್ಯಾಕ್ಟರಿ ಒಳಗ ಬ್ಲಾಸ್ಟ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡ ನಮ್ಗೆ ಗೊತ್ತಾಯ್ತು. ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದ್ವಿ. ಇಲ್ಲಿ ಯಾರು ನಮ್ಗೆ ಭೇಟಿ ಆಗಿಲ್ಲ ಇನ್ನವರಿಗೆ. ಮತ್ತು ತುಂಬಾ ಬಡತನದಿಂದ ನಾಶ ಆಗಿತ್ತು ಮೊದಲ 600. ಈಗ ಅವ್ನು ಯೋಗ್ಯ ಪರಿಹಾರ ಕೊಡಬೇಕು. ಮತ್ತು 2 ಹುಡುಗರು ಇದ್ರ, ಅವರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ. ಅದನ್ನ ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬಾಯ್ಲರ್ ದುರಂತದಲ್ಲಿ ಇದೀಗ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಆದ್ರೂ ಕೂಡ ಆಡಳಿತ ಮಂಡಳಿ ಯಾಕೆ ಇನ್ನೂ ಕೂಡ ಅಲ್ಲಿಗೆ ಬರ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ? ಅಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಯಾರು ಕೂಡ ಆಗಮಿಸಲಿಲ್ವಾ ಅಲ್ಲಿ? ನವಿತಾ ಜೈನ್, ನಿನ್ನೆ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಬಳಿ ಇರತಕ್ಕಂಥ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ದುರಂತ ಸಂಭವಿಸಿರ್ತಕ್ಕಂಥದ್ದು. ಇದುವರೆಗೂ 7 ಜನರ ಸಾವನ್ನ ಕನ್ಫರ್ಮ್ ಮಾಡಲಾಗಿದೆ. ಅದು ಇದುವರೆಗೂ ಕೂಡ ಯಾವುದೇ ರೀತಿ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಮತ್ತು ಕಾರ್ಖಾನೆ ಮಾಲೀಕರು ಬಂದು ಸಾಂತ್ವನ ಹೇಳುವಂತಹ ಕನಿಷ್ಠ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಆರೋಪ. ಈಗ ನಾನೀಗ ಬೆಳಗಾವಿಯ KLE ಆಸ್ಪತ್ರೆಯ ಶವಾಗಾರದ ಮುಂದೆ ಇರತಕ್ಕಂಥದ್ದು. ಈಗಾಗಲೇ 3 ಜನರ ಶವಗಳನ್ನ ಇಲ್ಲಿಂದ ಮನೆಗಳಿಗೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಈ ಒಂದು ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ದುರಂತ ಸಂಭವಿಸಿದ್ದೆ. ಬಾಯ್ಲರ್ನ ವಾಲ್ ಸರಿ ಮಾಡಿಸುವ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಮೃತಪಟ್ಟಿದ್ದಾರೆ 7 ಜನ. ನಿನ್ನೆಯಿಂದಲೂ ಕೂಡ KLE ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳು ನಡೀತಾ ಇದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರ್ತಕ್ಕಂಥದ್ದು. ಅವರೆಲ್ಲ ಸಂಪೂರ್ಣವಾಗಿ ಸುಟ್ಟಿದ್ರು. ಈ ಬಗ್ಗೆ ಮಾತಾಡಕ್ಕೆ ಮಂಜು ತೇರದಾಳ ಕುಟುಂಬಸ್ಥರಿದ್ದಾರೆ, ಅವ್ರ ಸಹೋದರಿದ್ದಾರೆ. ಬ್ರದರ್, ಏನ್ ಆಗ್ರಹ ಮಾಡ್ತೀರಿ? ಮಂಜುನಾಥ್ ತೇರದಾಳ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಅಲ್ಲಿ ಅಂತ? ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ ಅಂದ್ರೆ ಅಲ್ಲೇ ಇದಾರೆ ಸರ್ ನಮ್ಮ ಬ್ರದರ್. ಈಗ ಒಂದು ದಿವಸನೂ ಲೀವ್ ತಗೊಂಡ್ ಬಂದಿಲ್ರಿ. ಮನ್ಯಾಗ ಏನೋ ಫಂಕ್ಷನ್ ಐತಂದ್ರೂ ಬಂದಿಲ್ರಿ. ಅವ್ ಕೆಲಸ ಮಾಡೋದಾಗ್ಲಿ ಪ್ರಾಂಪ್ಟ್ ಆಗಿ ಮಾಡಿದಾನ್ರಿ. ಫ್ಯಾಕ್ಟ್ರಿಗೋಸ್ಕರ ಅವ ಅಲ್ಲಿ ಸತತವಾಗಿ ದುಡ್ದಿದ್ದಾನ್ರಿ. ಈಗ ಏನೈತಿರಲ್ಲ, ಫ್ಯಾಕ್ಟ್ರಿ ಅವ್ರು ಬಂದು ನಮಗೆ ಪರ್ಟಿಕ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಮಗೇನು ಈಗ ಈ ಪರಿಹಾರ ಅದು ಮಾಡ್ತೀವಿ, ಮತ್ತೆ ಏನು ಫ್ಯಾಕ್ಟ್ರಿಯಿಂದ ಇನ್ಶೂರೆನ್ಸ್ ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ರಿ ಇನ್ನೂ ನಮಗೆ. ಅವರು BE ಮೆಕ್ಯಾನಿಕಲ್ ಸರ್, ಶುಗರ್ ಇಂಡಸ್ಟ್ರಿ ಒಳಗೆ 8 ವರ್ಷ ಸರ್ವಿಸ್ ರೀ ಅವ್ರದ್ದು. BE ಮೆಕ್ಯಾನಿಕಲ್ ಸೀನಿಯರು ಇಲ್ಲ ಜೂನಿಯರ್ ಇಂಜಿನಿಯರ್ ಅಂತ ಇದ್ರಿ ಅವ್ರಿಗೆ. 65,000 ಮೇಲೆ ಸ್ಯಾಲ್ರಿ ಇದೆ ರೀ. ಮದುವೆ ಆಗಿ 2 ವರ್ಷ ಐತ್ರಿ. ನಮ್ಮ ಅಂದ್ರೆ ಅವ್ರ ವೈಫು, ನಮ್ಮ ವೈನಿ, ಅವ್ರು ಪ್ರೆಗ್ನೆಂಟ್ ಇದ್ದಾರೆ. ಈಗ 2-3 ದಿವಸದಲ್ಲಿ ಡೆಲಿವರಿ ಇದೆ ರೀ. ಅವ್ರದ್ದು ಡೇಟ್ ಕೊಟ್ಟಿದ್ದಾರೆ. ಹಾಂ ರೀ, ಇಂಥ ಟೈಮ್ದೊಳಗೆ ಆಗಿದ್ದಾರೆ. ಇದಕ್ಕೇನೈತಿಲ್ಲ, ಫ್ಯಾಕ್ಟ್ರಿ ಬಂದು ನಮಗೆ ಏನು ಇದನ್ನ ಪರಿಹಾರ ಕೊಡ್ತೀನಿ ಅಂತಾರಲ್ರಿ, ಅದ್ರ ಬಂದು ನಮಗೆ ಡಿಟೇಲ್ ಹೇಳ್ಬೇಕ್ರಿ. ಯಾಕಂದ್ರೆ ನಮ್ಮ ಬ್ರದರ್ದು ಸ್ಯಾಲ್ರಿನೇ 65-70 ಸಾವಿರ ಅಂದ್ರೆ 30 ವರ್ಷಕ್ಕೆ ಅವಂದೇ ಒಂದು 3 ಕೋಟಿ ರೂಪಾಯಿ ಆಗುತ್ತೆ ರೀ ಸ್ಯಾಲ್ರಿನೇ. ಇದಿಷ್ಟು ಅಂತಂದ್ರೆ ಅವರ ಕುಟುಂಬಸ್ಥರ ಆಕ್ರಂದನ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.